ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 12 ಆಗಸ್ಟ್ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,966.35, 188 ಪಿಟಿಎಸ್, 0.24% ಕುಸಿದಿದೆ. ಅತಿ ಹೆಚ್ಚು ಲಾಭ. ಭಾರತಿ ಏರ್ಟೆಲ್ 1.56% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಟಿಸಿಎಸ್ 3.93% ಕುಸಿದಿದೆ. ನಿಫ್ಟಿ 50 ಇಂದು 24,435.95, 0.15% ಆಗಿದೆ. -0.15% ಕುಸಿದಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಟಾಟಾ ಸನ್ಸ್ ಅಧ್ಯಕ್ಷ ಚಂದ್ರಶೇಖರನ್ ರಾಜೀನಾಮೆ. ಟಿಸಿಎಸ್ ಷೇರುಗಳು %4 ಕುಸಿತ. ಮುಂದಿನ ವಾರದ ಎಜಿಯಿಂಗೂ ಮುನ್ನ ಎನ್ ಚಂದ್ರಶೇಖರನ್ ಟಾಟಾ ಸನ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಸುದ್ದಿಯ ಬೆನ್ನಲ್ಲೇ ಟಿಸಿಎಸ್ ಷೇರುಗಳು %3.93 ಕುಸಿದು ₹2,349 ಮತ್ತು 70 ಪೈಸಾಕ್ಕೆ ತಲುಪಿದ್ದು 35,000 ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯ ನಷ್ಟವಾಗಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಕುಸಿತದೊಂದಿಗೆ ಮುಕ್ತಾಯ. ನಿಫ್ಟಿ ಬ್ಯಾಂಕ್ಗೆ ಲಾಭ. ಬಿಎಸ್ಇ ಸೆನ್ಸೆಕ್ಸ್ %0.24 ಕುಸಿದು 77,966.35ಕ್ಕೆ ಮುಕ್ತಾಯಗೊಂಡರೆ, ಎನ್ಎಸ್ಇ ನಿಫ್ಟಿ 50 %0.15 ಕುಸಿದು 24,435.95ಕ್ಕೆ ತಲುಪಿತು. ಆದರೆ ನಿಫ್ಟಿ ಬ್ಯಾಂಕ್ %0.77 ಗಳಿಕೆ ಕಂಡು 57,885.85ಕ್ಕೆ ಸ್ಥಿರವಾಯಿತು. ಭಾರತದ ಜುಲೈ ಗ್ರಾಹಕ ಬೆಲೆ ಸೂಚ್ಯಂಕ ಹಣದುಬ್ಬರ %4.45ಕ್ಕೆ ಏರಿಕೆ. ಆಹಾರ ಪದಾರ್ಥಗಳ ಬೆಲೆ ಏರಿಕೆಯಿಂದಾಗಿ ಭಾರತದ ಜುಲೈ ತಿಂಗಳ ಚಿಲ್ಲರೆ ಹಣದುಬ್ಬರವು %4.45ಕ್ಕೆ ಏರಿಕೆಯಾಗಿದ್ದು, ಆರ್ಬಿಐ ನಿಗದಿತ ಮಿತಿಯಲ್ಲೇ ಇದೆ. ಈ ಸ್ಥಿರ ಅಂಕಿಅಂಶವು ಕೇಂದ್ರೀಯ ಬ್ಯಾಂಕ್ ಬಡ್ಡಿದರಗಳನ್ನು ಯಥಾಸ್ಥಿತಿಯಲ್ಲಿಡಬಹುದು ಎಂಬ ನಿರೀಕ್ಷೆಯನ್ನು ಬೆಂಬಲಿಸುತ್ತದೆ. ಟಾಟಾ ಮೋಟಾರ್ಸ್ ಮೊದಲ ತ್ರೈಮಾಸಿಕ ನಿವ್ವಳ ಲಾಭ %83 ಏರಿಕೆ. ಮೊದಲ ತ್ರೈಮಾಸಿಕದಲ್ಲಿ ಟಾಟಾ ಮೋಟಾರ್ಸ್ ಕಂಪನಿಯು %83 ಏರಿಕೆಯೊಂದಿಗೆ ₹2,560 ಕೋಟಿ ರೂಪಾಯಿ ಏಕೀಕೃತ ನಿವ್ವಳ ಲಾಭವನ್ನು ಗಳಿಸಿದೆ. ಇದೇ ಅವಧಿಯಲ್ಲಿ ಕಂಪನಿಯ ಆದಾಯವು %20 ಸುಧಾರಿಸಿದೆ. ₹7,280 ಕೋಟಿ ರೂಪಾಯಿ ಮೌಲ್ಯದ ಪ್ರೋತ್ಸಾಹಕ ಯೋಜನೆಗೆ ಬಿಡ್ ಮಾಡಲು ಎಲ್ ಮತ್ತು ಟಿ ಸಿದ್ಧತೆ. ಅಪರೂಪದ ಭೂಮಿಯ ಮ್ಯಾಗ್ನೆಟ್ ಪೂರೈಕೆ ಸರಪಳಿಯನ್ನು ನಿರ್ಮಿಸಲು ಎಲ್ ಮತ್ತು ಟಿ ಕಂಪನಿಯು ₹7,280 ಕೋಟಿ ರೂಪಾಯಿ ಮೌಲ್ಯದ ಸರ್ಕಾರಿ ಪ್ರೋತ್ಸಾಹಕ ಯೋಜನೆಗೆ ಬಿಡ್ ಮಾಡಲು ಸಿದ್ಧತೆ ನಡೆಸುತ್ತಿದೆ. ಈ ನಡುವೆ ಎಲ್ ಮತ್ತು ಟಿ ಷೇರುಗಳು %0.43 ಕುಸಿದು ₹4,020ಕ್ಕೆ ಮುಕ್ತಾಯಗೊಂಡವು. ಲೆನ್ಸ್ಕಾರ್ಟ್ ಮೊದಲ ತ್ರೈಮಾಸಿಕ ಲಾಭ %182 ಜಿಗಿತ. ಲೆನ್ಸ್ಕಾರ್ಟ್ ಸೊಲ್ಯೂಷನ್ಸ್ ಮೊದಲ ತ್ರೈಮಾಸಿಕದಲ್ಲಿ %182.3 ಭಾರಿ ಏರಿಕೆಯೊಂದಿಗೆ ₹228 ಕೋಟಿ ರೂಪಾಯಿ ನಿವ್ವಳ ಲಾಭವನ್ನು ದಾಖಲಿಸಿದೆ. ಈ ತ್ರೈಮಾಸಿಕದಲ್ಲಿ ಕಂಪನಿಯ ಆದಾಯವು %34 ಹೆಚ್ಚಾಗಿದೆ. ಭಾರತದ ಬಿಬಿಬಿ ರೇಟಿಂಗ್ ಉಳಿಸಿಕೊಂಡ ಫಿಚ್. %6.4 ಜಿಡಿಪಿ ಬೆಳವಣಿಗೆ ಮುನ್ಸೂಚನೆ. ಫಿಚ್ ರೇಟಿಂಗ್ಸ್ ಸತತ 20ನೇ ವರ್ಷವೂ ಭಾರತದ ಸಾರ್ವಭೌಮ ಕ್ರೆಡಿಟ್ ರೇಟಿಂಗ್ ಅನ್ನು ಬಿಬಿಬಿ ಮಟ್ಟದಲ್ಲೇ ಉಳಿಸಿಕೊಂಡಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆಯು %6.4 ಇರಲಿದೆ ಎಂದು ಸಂಸ್ಥೆ ಮುನ್ಸೂಚನೆ ನೀಡಿದೆ. ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳ ನಡುವೆ ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ. ಬುಧವಾರ ಚಿನ್ನದ ಬೆಲೆ $0.25 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $4,473ಕ್ಕೆ ತಲುಪಿದೆ. ಬೆಳ್ಳಿ ಬೆಲೆಯು $1.37 ಹೆಚ್ಚಳವಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $66.46ಗೆ ಸ್ಥಿರವಾಯಿತು. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $83 ಮತ್ತು 39 ಕುಸಿತ. ಬುಧವಾರ ಕಚ್ಚಾ ತೈಲ ಬೆಲೆಯು $1.02 ಕುಸಿದು ಪ್ರತಿ ಬ್ಯಾರೆಲ್ಗೆ $83 ಮತ್ತು 39ಗೆ ಸ್ಥಿರವಾಯಿತು. ಜಾಗತಿಕ ಸರಕು ಮಾರುಕಟ್ಟೆಯಲ್ಲಿನ ಬದಲಾವಣೆಗಳ ನಡುವೆ ಈ ಕುಸಿತ ಕಂಡುಬಂದಿದೆ. ಗ್ರಾಹಕರ ಸೇರ್ಪಡೆಯಿಂದ ಮಾರುಕಟ್ಟೆ ಪಾಲು ಹೆಚ್ಚಳ. ಗ್ರೋವ್ ಷೇರು %2 ಏರಿಕೆ. ಜುಲೈ ತಿಂಗಳಿನಲ್ಲಿ ಬ್ರೋಕರೇಜ್ ಪ್ಲಾಟ್ಫಾರ್ಮ್ ಗ್ರೋವ್ 20,119 ಗ್ರಾಹಕರನ್ನು ಸೇರ್ಪಡೆಗೊಳಿಸಿದ ನಂತರ ಅದರ ಷೇರುಗಳು ಸುಮಾರು %2 ಏರಿಕೆಯಾಗಿವೆ. ಈ ಬೆಳವಣಿಗೆಯು ಕಂಪನಿಯ ಮಾರುಕಟ್ಟೆ ಪಾಲನ್ನು %28.88ಕ್ಕೆ ಹೆಚ್ಚಿಸಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ %7.30%, ಬ್ಯಾಂಕ್ ಆಫ್ ಬರೋಡಾ %7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ %7.10%, ಎಚ್ಡಿಎಫ್ಸಿ ಬ್ಯಾಂಕ್ %6.60%.
ಚಿನ್ನ $4,423.25% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,37,027 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ $0.25 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,461 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $66 ಮತ್ತು 46 ಸೆಂಟ್ (1.37% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $2,037 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ $1.37 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $65 ಮತ್ತು 56 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $83 ಮತ್ತು 39 ಸೆಂಟ್ (1.02% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ $1.02 ಕುಸಿದಿದೆ. ಹಿಂದಿನ ಮುಕ್ತಾಯ $84 ಮತ್ತು 25 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 32 ಸೆಂಟ್ (0.11%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ $0.11 ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 43 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ, $2,906. ಬೆಂಗಳೂರು $944 ಮತ್ತು 50 ಪೈಸಾ, $2,821. ಹೈದರಾಬಾದ್ $994, $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ, $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತಿರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.